ಬಂಧುಗಳೇ ನಮಸ್ಕಾರ. ಮತ್ತೊಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಅಯೋಗ್ಯ ತನ್ನ ಅಯೋಗ್ಯತೆಯನ್ನು ಮುಚ್ಚಿಡೋದಕ್ಕೆ ಅಯೋಗ್ಯ ಮಾತುಗಳನ್ನು ಆಡುತ್ತಾನೆ. ಈ ಟೈಟಲ್ ಕೇಳ್ತಿದ್ದಾಗೆ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಅಷ್ಟು ವರ್ಲ್ಡ್ ಫೇಮಸ್ಸು ಬಾಸು. ಈ ವಿಚಾರ ಕೇಳಿದವ್ರಿಗೆ ಯಾರಿಗೆ ಆಗಲಿ, ಅದು BJP ಅವ್ರಿಗಾಗಲಿ, ಕಾಂಗ್ರೆಸ್ ಅವ್ರಿಗಾಗಲಿ, ಜನಸಾಮಾನ್ಯರಿಗಾಗಲಿ ಸಣ್ಣ ಅನುಮಾನವೂ ಇಲ್ಲ. ಅದಕ್ಕೆ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, ಯಾವುದೋ ಜನದಲ್ಲಿ ಮೋದಿಯವರು ವಜ್ರದಾನ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ರಾಹುಲ್ ಗಾಂಧಿ ಅಂತ ವಿರೋಧ ಪಕ್ಷದ ನಾಯಕ, ರಾಹುಲ್ ಗಾಂಧಿ ಅಂತ ಒಂದು ದೊಡ್ಡ ಪಾರ್ಟಿಯ ನಾಯಕ ಸಿಗೋದು ಅಂತ ಹೇಳಿದ್ರೆ ಸಾಮಾನ್ಯನ? ಎಷ್ಟು ಜನ್ಮದ ಅದೃಷ್ಟ ಮಾಡಿರ್ಬೇಕ್ರಿ. ಯಾಕೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಬಾಯಿ ಬಿಟ್ಟಾಗೆಲ್ಲ BJPಗೆ ಓಟ್ಗಳು ಜಾಸ್ತಿ ಆಗ್ತವೆ. ಅದು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಹಿರಿಯ ಚಾಳಿ ಮನೆ ಮಕ್ಕಳಿಗೆಲ್ಲ ಅಂತೇಳಿ ಅನ್ನೋಂಗೆ ಕಾಂಗ್ರೆಸ್ ಅವ್ರು ಯಾರೇ ಬಾಯಿ ಬಿಡಲಿ BJPಗೆ ಓಟ್ಗಳು ಜಾಸ್ತಿ ಆಗ್ತವೆ ಇವಾಗ. ಹಾಗಾಗೇ ರಾಹುಲ್ ಗಾಂಧಿ ಎಲ್ಲರೂ ಬಡ್ಕೊತಾ ಇರಲಿ, ಅದು ಸದನದ ಒಳಗಡೆ ಬಡ್ಕೊಳ್ಳಿ, ಆಚೆ ಕಡೆಗೆ ಬಡ್ಕೊಳ್ಳಿ, BJP ಅವ್ರಿಗೆ ಒಂಥರ ಖುಷಿನೋ ಖುಷಿ. ಎಷ್ಟು ಮಾತಾಡಿದ್ರೆ ಅಷ್ಟು ಓಟ್ ಜಾಸ್ತಿ. ಇವತ್ತು ನೋಡಿ, ಈ BJP 22 ರಾಜ್ಯದಲ್ಲಿ ಆಡಳಿತದಲ್ಲಿದೆ. ಆಲ್ಮೋಸ್ಟು ಮುಕ್ಕಾಲು ಭಾರತನೇ BJP ತೆಕ್ಕಲ್ಲಿದೆ, ಕೇಸಿಮಯ ಆಗಿದೆ. ಅದಕ್ಕೆ ಈ BJPಯ ಕಾರ್ಯಕರ್ತರ ಪಾಲು, ಲೀಡರ್ಗಳ ಪಾಲು ಎಷ್ಟಿದೆಯೋ ಅಷ್ಟೇ ಪಾಲು ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರದ್ದು ಇದೆ. ಯಾಕೆಂತ ಹೇಳಿದ್ರೆ ನೋಡಿ, ಈ ಆಂಟಿ ಇನ್ಕಂಬನ್ಸಿ ಅನ್ನೋದು ಭಾರತದ ಚುನಾವಣೆ ವಿಚಾರದಲ್ಲಿ, ರಾಜಕಾರಣದಲ್ಲಿ ಭಾಳ ಸರ್ವೇ ಸಾಮಾನ್ಯ. ಒಂದು 5 ವರ್ಷ ಒಬ್ಬ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಮುಖ ನೋಡಿದ್ರೆ, ಅಥವಾ 10 ವರ್ಷ ನೋಡಿದ್ರೆ ಜನಕ್ಕೊಂಥರ ಫ್ಯಾಟಿಕ್ ಶುರುವಾಗ್ಬಿಟ್ಟಿರುತ್ತೆ. ಒಂದು ಬದಲಾವಣೆ ನೋಡೋಣ ಅಂತ ಅನ್ಸೋದು ಸಹಜ. ಅದು ಹ್ಯೂಮನ್ ನೇಚರ್ ಕೂಡ. ಅದು ಮೋದಿಯವರು ಅಷ್ಟು ವರ್ಷದಿಂದ ಆಡಳಿತ ಮಾಡ್ತಾ ಇದ್ದಾರೆ. ಒಂದಷ್ಟು ಜನಕ್ಕವರು ಅನಿಸಿರುತ್ತೆ, ಬೇರೆಯವ್ರಿಗೊಂದು ಚಾನ್ಸ್ ಕೊಟ್ಟು ನೋಡೋಣ, ಪ್ರತಿ ಸರಿ ಇವನ್ನೇನು ಗೆಲ್ಸೋದು ಅಂತ ಅನಿಸಿರುತ್ತೆ. ಅನ್ಸ್ಕೊಂಡು ಅವ್ರು ಸೀದಾ ಪೋಲಿಂಗ್ ಬೂತ್ಗೆ ಹೋಗ್ತಾರೆ. ಈ ಸರಿ BJPಗೆ ಓಟ್ ಹಾಕೋದು ಬೇಡ, ಮೋದಿಗೆ ಓಟ್ ಹಾಕೋದು ಬೇಡ ಅಂತೇಳಿ. ಆದರೆ ಓಟ್ ಹಾಕೋ ಸಂದರ್ಭದಲ್ಲಿ ಯಾರು ಓಟ್ ಹಾಕಬೇಕು ಅಂತ ಚಿಂತನೆ ಬಂದಾಗ ರಪ್ಪ ಅಂತ ರಾಹುಲ್ ಗಾಂಧಿ ಚಿತ್ರ ಬಂದ್ಬಿಡುತ್ತೆ ಕಣ್ಮುಂದೆ. ಅಯ್ಯೋ ದೇವ್ರೆ, ಇವ್ರಿಗೆ ಹಾಕ್ಬೇಕಾ, ಬೇಡ ಬೇಡ ಬೇಡ, ಮೋದಿಯವರೇ ಬೆಟರ್ ಅಂತ ಅಳಿಸ್ಬಿಟ್ಟು ಮೋದಿಗೆ ಓಟ್ ಬಿದ್ದುಬಿಡ್ತವೆ. ಯಾರು BJPಗೆ ವಿರೋಧವಾಗಿ ಓಟ್ ಹಾಕಕ್ಕೆ ಹೋದವರು ಕೂಡ BJPಗೆ ಓಟ್ ಹಾಕಕ್ಕೆ ಬಿಟ್ಬಿಡ್ತಾರೆ. ಅಂತಹ ಮಹಾನ್ ರಾಹುಲ್ ಗಾಂಧಿ ಅವರು ತಮ್ಮ ವಿದ್ವತ್ತನ್ನು ಮತ್ತೊಮ್ಮೆ ಪಾರ್ಲಿಮೆಂಟಲ್ಲಿ ಮೊನ್ನೆ ಪ್ರದರ್ಶನ ಮಾಡಿದ್ರು. BJPಗಂತೂ ಎಷ್ಟು ಲಕ್ಷ ಓಟ್ಗಳು ಜಾಸ್ತಿ ಆಗೋಯ್ತು ಆ ಭಾಷಣ ಮುಗಿದ ಮೇಲೆ. ನೋಡಿ, ಮಾನ್ಸೂನ್ ಸೆಷನ್ ನಡೀತಾ ಇದೆ. ಸೆಷನ್ನಲ್ಲಿ ವಿಷಯ ನಡೀತಾ ಇದ್ದಿದ್ದು ಏನು, ಈ ನೀಟ್ ಎಕ್ಸಾಮ್ಗಳಲ್ಲಿ, ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಏನು ಪೇಪರ್ ಲೀಕ್ ಆಗಿ ಏನು ಅಕ್ರಮ ನಡೀತಾ ಇತ್ತು, ಅದನ್ನು ತಡೆಯೋದಕ್ಕೆ ಕಟ್ಟುನಿಟ್ಟಿನ ಕಾನೂನು ತರಬೇಕು ಅಂಥೇಳಿ 2024ರಲ್ಲಿ ಒಂದು ಕಾನೂನನ್ನು ತೊಗೊಂಬಂದಿದ್ರು ಇವರು. ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಅಮೆಂಡ್ಮೆಂಟ್ ಆ್ಯಕ್ಟ್ 2024. ಅದನ್ನು ಮತ್ತೆ ಅದಕ್ಕೆ ಇನ್ನೊಂದಷ್ಟು ಶಕ್ತಿ ತುಂಬಿ ಇದಕ್ಕೆ ಇನ್ನೊಂದಷ್ಟು ಕಠಿಣ ಕ್ರಮಗಳನ್ನ ತಗೊಂಡು ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಅಮೆಂಡ್ಮೆಂಟ್ ಬಿಲ್ 2026 ಇದನ್ನು ಟೇಬಲ್ ಮಾಡಿದ್ರು. ಈ ವಿಚಾರದಲ್ಲಿ ಚರ್ಚೆ ನಡೀತಾ ಇದೆ, 2 ದಿನಗಳಿಂದ ಚರ್ಚೆ. ಹೇಗೆ ಈ ಅಕ್ರಮನ ತಡೆಗಟ್ಟಬೇಕು, ಯಾವ್ಯಾವ ಮಾಫಿಯಾಗಳು ಇದರೊಳಗಡೆ ಕೈ ಜೋಡಿಸಿದ್ದಾವೆ, ಅದರ ಟ್ಯೂಷನ್ ಮಾಫಿಯಾದ ಪಾತ್ರ ಏನು, ಈ ಟೀಚರ್ಸ್ ಮಾಫಿಯಾ ಪಾತ್ರ ಏನು, ಯಾರು ಪೇಪರ್ ಸೆಟ್ ಮಾಡ್ತಾರೆ ಅವರ ಪಾತ್ರಗಳೇನು, ಹೇಗೆ ಅತ್ಯುಗ್ರ ಶಿಕ್ಷೆಗಳನ್ನ ಈ ಪಾಪಿಗಳಿಗೆ ಕೊಡಬೇಕು, ಹೇಗೆ ಮುಂದೆ ಯಾವತ್ತೂ ಕೂಡ ಈ ಪರೀಕ್ಷೆನಲ್ಲಿ ಅಕ್ರಮ ಅನ್ನೋದೇ ನಡೀಬಾರ್ದು, ಯಾವ ಒಬ್ಬ ವಿದ್ಯಾರ್ಥಿಯು ಕೂಡ, ಮುಗ್ಧ ವಿದ್ಯಾರ್ಥಿ ಕೂಡ ಇದಕ್ಕೆ ಬಲಿಯಾಗಬಾರ್ದು, ಹೇಗೆ ಶಿಕ್ಷೆಗಳನ್ನು ಮಾಡಬೇಕು. ಮೊದಲು 5 ವರ್ಷ ಶಿಕ್ಷೆ ಪ್ರಮಾಣ ಇತ್ತು, ಈಗ ಅದನ್ನು 10 ವರ್ಷಕ್ಕೆ ಮಾಡಿದ್ರು. ರಿಗರಸ್ ಇಂಪ್ರಿಸನ್ಮೆಂಟ್, 10 ಕೋಟಿವರೆಗೂ ದಂಡ ಹಾಕಬೇಕು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಮಾಡಬೇಕು, ಕೇವಲ 3 ತಿಂಗಳೊಳಗಡೆನೇ ಇದು ಇತ್ಯರ್ಥ ಆಗಬೇಕು. ಇವೆಲ್ಲದ ವಿಚಾರಗಳಲ್ಲಿ ಒಂದು ಗಹನವಾದ ಚರ್ಚೆ ನಡೀತಾ ಇತ್ತು. ಯಥಾ ರೀತಿ ವಿರೋಧ ಪಕ್ಷದ ನಾಯಕನಾಗಿ ಭಾಷಣ ಮಾಡೋಕ್ಕೆ ನಿಂತ್ಕೊಂಡ್ರು. ಏನು ದುರ್ದೈವ ಅಂದರೆ, ಒಬ್ಬ ಅಧಿಕೃತ ವಿರೋಧ ಪಕ್ಷದ ನಾಯಕ, ಭಾರತದಂಥ ಅದ್ಭುತವಾದಂಥ ಪ್ರಜಾಪ್ರಭುತ್ವ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಶಾಡೋ ಪ್ರೈಮ್ ಮಿನಿಸ್ಟರು, ಅಧಿಕೃತ ವಿರೋಧ ಪಕ್ಷದ ನಾಯಕ ಮಾತಾಡೋಕ್ಕೆ ನಿಂತ್ಕೊಂಡವ್ರೆ. ಮಾತು ಮುಗಿದಿದೆ. ಒಂದೇ ಒಂದು ವಿಷಯವೂ ಕೂಡ ಈ ವಿಚಾರದ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ಇಲ್ಲ. ಇವತ್ತೇ ಅಲ್ಲ, ಅವ್ರು ಯಾವತ್ತೇ ಮಾತಾಡ್ಕೊಂಡು ನಿಂತ್ಕೊಂಡ್ರೆ, ಎಷ್ಟೇ ವಿಷಯಗಳಿದ್ರೂ ಕೂಡ ಅವ್ರು ಆ ವಿಷಯವೇ ಮಾತಾಡಲ್ಲ. ಬಾಯಿಗೆ ಬಂದಿದ್ದೇನೋ ಬೊಗಳೆ ಬಿಡೋದು. ಅವ್ರಿಗೆ ಯಾರು ಬರ್ಕೊಡ್ತಾರೋ ಅಥವಾ ಅವ್ರಿಗೆ ಏನು ಬರ್ಕೊಟ್ಟಿದ್ದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದಕ್ಕಿಲ್ವೋ, ಒಂದು ಬಫೂನ್ ರೀತಿಯಲ್ಲಿ ಪಾರ್ಲಿಮೆಂಟಲ್ಲಿ ಕಿರ್ಚಾಡಿ ಎಗರಾಡಿ ಕಾಮಿಡಿ ಪೀಸ್ ಆಗಿ ಮರ್ಯಾದೆ ಹೋಗೋದು ಭಾರತಕ್ಕೆ, ಭಾರತದ ಪ್ರಜಾತಂತ್ರಕ್ಕೆ. ನೋಡಿ, ಮೊನ್ನೆ ಮಾತಾಡೋಕ್ಕೆ ಶುರು ಮಾಡೋದಲ್ಲ, ಶುರು ಹಚ್ಕೊಂಡಿದ್ದು ಯಾವುದು, ಮತ್ತೊಂದು ಯಾವುದೋ ಒಂದು ಉಪಕಥೆ, ಅದೊಂದು ಇಮ್ಯಾಜಿನೇಷನ್, ಅದೇ ನಿಜವೋ ಸುಳ್ಳೋ ಯಾವಾಗಲೂ ಇಂಥದ್ದೇ ಒಂದು ಕಥೆಯಿಂದ ಶುರು ಮಾಡೋದು. ಒಬ್ಬ ಹೆಣ್ಮಗು ಸ್ಟೂಡೆಂಟ್ಗೆ ಕೇಳೋದಂತೆ, ಸ್ಟೂಡೆಂಟ್ಸ್ ಅಂದರೆ ಏನು ಅಂತೇಳಿ. ಆ ಹೆಣ್ಮಗು ಹೇಳ್ತಂತೆ, ನಾವು ಓಪನ್ ಹಾರ್ಟೆಡ್ ಆಗಿರೋದು, ಓಪನ್ ಮನಸ್ಸಿಂದ ಎಲ್ಲವನ್ನು ಸ್ವೀಕರಿಸೋದು, ಅದನ್ನೇ ಸ್ಟೂಡೆಂಟ್ಸ್ ಅನ್ನೋದು ಅಂತೇಳಿ ಅದನ್ನು ರೆಫರೆನ್ಸ್ ಇಟ್ಕೊಂಡು ಈ ಮನುಷ್ಯನಿಗೆ ಅದು ಯಾರು ಐಡಿಯಾ ಕೊಟ್ಟರು. 3 ರೀತಿ ಜನ ಇರ್ತಾರೆ, ಒಂದು ಸ್ಟೂಡೆಂಟ್ಸು, ಮತ್ತೊಂದು ಈಡಿಯಟ್ಸು, ಮತ್ತು ಅವ್ರನ್ನ ಸಪೋರ್ಟ್ ಮಾಡೋ ಅಂಧಭಕ್ತರು. ಈಡಿಯಟ್ ಅನ್ನೋ ಪದ ಬರ್ತಿದ್ದಂಗೆ ಒಂದು 8ನೇ ಕ್ಲಾಸ್ ಹುಡುಗ ಆಗಲಿ ಕಣ್ಮುಂದೆ ಹಾದೋಗೋದು ಯಾರು ಚಿತ್ರ ಅಂತೇಳಿ ಆ ಮನುಷ್ಯನಿಗೆ ಗೊತ್ತಿಲ್ಲ. ಪ್ರೊಟೆಸ್ಟ್ ಮಾಡಿದವರೆಲ್ಲ ಸ್ಟೂಡೆಂಟ್ಸ್ ಅಂತೆ, ಮಾಡದಿರೋರೆಲ್ಲ ಈಡಿಯಟ್ಸ್ ಅಂತೆ, ಆಮೇಲೆ ಅಂಧಭಕ್ತರಂತೆ. 20 ಲಕ್ಷ ಜನ ರೀನೀಟ್ ಎಕ್ಸಾಮ್ ತೊಗೊಂಡ್ರಲ್ಲ, ಅದರಲ್ಲಿ 11 ಲಕ್ಷ ಜನ ಎಲಿಜಿಬಲ್ ಆದ್ರಲ್ಲ. ಎಲಿಜಿಬಲ್ ಆಗಿರೋರಾಗಲಿ ಅಥವಾ ತೊಗೊಂಡವರಾಗಲಿ ಅವ್ರ್ಯಾರೂ ಬಂದು ಪ್ರೊಟೆಸ್ಟ್ ಮಾಡಲಿಲ್ಲ. ಅದರ ಅರ್ಥ ಆ ನೀಟ್ ತೊಗೊಂಡಿರೋ ಮಕ್ಕಳೆಲ್ಲನೂ, ವಿದ್ಯಾರ್ಥಿಗಳೆಲ್ಲನೂ ಈಡಿಯಟ್ಸು. ಆ ಲಕ್ಷಾಂತರ ಮಕ್ಕಳುಗಳ ಪೇರೆಂಟ್ಸ್ಗಳಿದ್ರಲ್ಲ,
ಹಗಲು ರಾತ್ರಿ ಅವರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಆ ಮಕ್ಕಳ ಜೊತೆ ಏನಲ್ಲಿ ಕೂತಿದ್ವಲ್ಲ, ಅವರ್ಯಾರು ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಅವರೆಲ್ಲರೂ ಇಡಿಯಟ್ಸ್. ಭಾರತದ 140 ಕೋಟಿ ಜನರಲ್ಲಿ ಒಂದಷ್ಟು ಕ್ರಿಮಿನಲ್ಗಳು, ಒಂದು ಸ್ವಲ್ಪ ಸ್ಟೂಡೆಂಟ್ಸ್ ಇದ್ದಿರ್ಬೋದು, ಅಷ್ಟೇ ಜನ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 6,000-7,000 ಜನ ಪಾರ್ಟಿಸಿಪೇಟ್ ಮಾಡಿರ್ಬೋದು. ಅದರಲ್ಲಿ ಮ್ಯಾಕ್ಸಿಮಮ್ ಇದ್ದಿದ್ದು ಅವ್ರ ಚರಿತ್ರೆನೇ ಡೆಲ್ಲಿ ಪೊಲೀಸರು ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಮರ್ಡರರ್ಸ್ ಎಷ್ಟು ಜನ ಇದ್ದರು, ರೇಪಿಸ್ಟ್ಗಳು ಎಷ್ಟು ಜನ ಇದ್ದರು, ಅಟೆಂಪ್ಟ್ ಮರ್ಡರ್ ಮಾಡೋ ರೌಡಿಗಳು ಎಷ್ಟು ಜನ ಇದ್ರು ಅಂತೇಳಿ, ಕಳ್ಳರು ಕಾಕರುಗಳು ಎಷ್ಟೆಷ್ಟು ಜನ ಇದ್ರು ಅಂತೇಳಿ ಎಲ್ಲ ಪಟ್ಟಿನ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಅವರನ್ನು ಬಿಟ್ಬಿಟ್ಟು ಇನ್ನೂ 140 ಕೋಟಿ ಜನ ಇದ್ರಲ್ಲ, ಅವರೆಲ್ಲ ಇಡಿಯಟ್ಸ್ಗಳು. ತಲೆಯಲ್ಲಿ ಏನಿದೆ ರೀ, ಮಿಡ್ಲಿದ್ದವ್ರು ಮಾತಾಡೋ ಮಾತಲ್ಲ ಅದು. ಅದಾದಮೇಲೆ ಎಷ್ಟು ಫೂಲಿಶಾಗಿ ಬಿಹೇವ್ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಅಸಹ್ಯ ಅನಿಸುತ್ತೆ. ಮೈಕ್ ಆಫ್ ಮಾಡಿಬಿಟ್ರು BJP ಅವರು ಅಂತ ಗಲಾಟೆ ಶುರು ಮಾಡಿದ್ರು. ನೋಡಿದ್ರೆ ಈ ಮನುಷ್ಯನೇ ಮೈಕ್ ಆಫ್ ಮಾಡ್ಕೊಂಡಿತ್ತು. ಅಲ್ಲಿ ಆನು ಆಫ್ ಮಾಡ್ಬೇಕಾದ್ರೆ ಇಡೀ ಜಗತ್ತೇ ನೋಡ್ತಾ ಇದೆ, ಅದನ್ನು ಲೈವಲ್ಲಿ ಹೋಗ್ತಾ ಇದೆ. ಬಫೂನ್ ಥರ ಆಫ್ ಮಾಡಿದ್ರು ಅಂತೇಳಿ ಅದೇ ಆನ್ ಮಾಡಿಬಿಟ್ಟು ತಿರ್ಗಿ ಅಲ್ಲಿ ಸೌಂಡ್ ಬರ್ತಾ ಇದೆ. ಅದಾದಮೇಲೆ ಇಷ್ಟೆಲ್ಲಾದ್ರೂ ಕೂಡ ನೋಡಿ, ರಾಹುಲ್ ಗಾಂಧಿ ಉದ್ದೇಶ ಏನು ಅಂತ ಹೇಳಿದ್ರೆ, ತನ್ನೇನ ಮಾತಾಡಿದಾಗ ಇಡೀ ಸದನ ಒಂಥರ ಅಲ್ಲೋಲ ಕಲ್ಲೋಲ ಆಗಿಬಿಡ್ಬೇಕು, ಸದನ ನಡಿಬಾರ್ದು. ಆ ರೀತಿಯಾಗಿ ಏನಾದರೂ ಬೆಂಕಿ ಹಚ್ಚೋ ಪ್ರಯತ್ನಗಳು ಒಂದಷ್ಟು ಆಗ್ಬಿಡುತ್ತೆ. ಸೊ ಯಾವುದು ವರ್ಕ್ ಆಗ್ತಿರಲಿಲ್ಲ. ಇದ್ದಕ್ಕಿದ್ದಂಗೆನೇ ಗೋಲಿಬಾರ್ ಮಾಡಿದ್ರು ವಿದ್ಯಾರ್ಥಿಗಳ ಮೇಲೆ. ಅದಕ್ಕೆ ಗೋಲಿಬಾರ್ಗೆ ಆರ್ಡರ್ ಕೊಟ್ಟಿದ್ದು ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿ ಮೋದಿ. ಕಿರಣ್ ರಿಜಿಜು ಎದ್ದುಬಿಟ್ಟು ಬಳಸಿರೋ ಪದಗಳು ನೋಡಬೇಕಿತ್ತು. ಸೊ ಮಾನ ಮರ್ಯಾದೆ ಅವ್ರು ಯಾರನ್ನ ಆಗಿದ್ದಿದ್ರೆ ಮತ್ತೆ ಮಾನ ಮರ್ಯಾದೆ ಅಂತ ಇವ್ರ ವಿಷಯದಲ್ಲಿ ಮಾತಾಡ್ತೀನಿ. ಸರಿ, ಕಿರಣ್ ರಿಜಿಜು ಹೇಳಿದ್ರು, ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ ನೀವು? ಯಾವ್ದಾದ್ರು ರಿಪೋರ್ಟ್ ಇದೆಯಾ ಅಥವಾ ಯಾವ್ದಾದ್ರು ಆ ರೀತಿಯ ಕಂಪ್ಲೇಂಟ್ ಇದೆಯಾ? ಯಾವ ಆಧಾರದ ಮೇಲೆ ಹೇಳ್ತಿದ್ದಾರೆ ಅಂತ. ಯಾಕೆ ಅಂತ ಹೇಳಿದ್ರೆ, ಸಂಸತ್ತಲ್ಲಿ ನೀವೇನಾದರೂ ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಆಧಾರ ಸಹಿತವಾಗಿ ಮಾಡಬೇಕು. ಯಾಕೆಂದರೆ ಎಲ್ಲವೂ ರೆಕಾರ್ಡ್ ಆಗುತ್ತೆ. ಮತ್ತು ಯಾವುದೇ ವ್ಯಕ್ತಿಯ ಬಗ್ಗೆ ನೀವು ಆರೋಪ ಮಾಡಬೇಕಾದ್ರೆ ಮುಂಚೆನೇ ಸ್ಪೀಕರ್ಗೆ ನೋಟಿಸ್ ಕೊಟ್ಟಿರಬೇಕು. ಅಮಿತ್ ಶಾ ಮೇಲೆ ಅಂತ ಗುರುತರ ಆರೋಪ ಮಾಡೋಕ್ಕೆ ಮುಂಚೆ ನೋಟಿಸ್ ಕೊಟ್ಟಿದ್ದೀರಾ? ಆ ಜ್ಞಾನ ಇದೆಯಾ? ಹೋಗಲಿ. ಗೋಲಿಬಾರ್ ಆದೇಶ ಕೊಡೋದು ಯಾರ್ರೀ? ಮಿನಿಸ್ಟ್ರು ಕೊಡ್ತಾರೆ. ಗೋಲಿಬಾರ್ ಆದೇಶನ ಹೋಮ್ ಮಿನಿಸ್ಟ್ರು ಕೊಡೋಕ್ಕಾಗುತ್ತಾ? ಆ ಪರಿಸ್ಥಿತಿಯಲ್ಲಿ ಅಲ್ಲಿರ್ತಕ್ಕಂತಹ DM ಕೊಡಬೇಕಾಗಿರೋದು, ಅಲ್ಲಿನ ಮ್ಯಾಜಿಸ್ಟ್ರೇಟು ಆರ್ಡರ್ ಕೊಡೋದು. ಅಷ್ಟು ಕನಿಷ್ಠ ಜ್ಞಾನವೂ ಇಲ್ವಾ? ಹೋಗಲಿ, ಆರೋಪ ಮಾಡಿದ ಮೇಲೆ ಅದನ್ನು ಸಬ್ಸ್ಟಾನ್ಷಿಯೇಟಾಗಿ ಏನೋ ಡಾಕ್ಯುಮೆಂಟ್ ಕೊಡಬೇಕು ತಾನೇ. ಯಾವುದೂ ಗತಿ ಇರಲ್ಲ. ಸುಮ್ಮನೆ ಬಾಯಿಗೆ ಬಂದು ಬೊಗಳೋದು, ಓಡೋಗೋದು, ನಗೆಪಾಟ್ಲಾಗೋದು ಭಾರತದ ಪ್ರಜಾತಂತ್ರ. ಆ ಮಾತಿಂದ 10 ಪೈಸೆ ಏನಾದರೂ ಸ್ಟೂಡೆಂಟ್ಗಳಿಗಾಗಲಿ ಪ್ರತಿಭಟನಾಕಾರರಿಗಾಗಲಿ ಹೆಲ್ಪ್ ಆಯ್ತಾ? ಒಬ್ಬ ವಿರೋಧ ಪಕ್ಷದ ನಾಯಕ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇಡೀ ದೇಶ ಕೇಳೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕ್ರಿ. ಯಾರೋ ಬಫೂನ್ಗಿರಿ ಮಾಡ್ತಾರೆ ಅಂತ ಯಾರಿಗೂ ಅನ್ನಿಸ್ಬಾರ್ದು, ಕಾಮಿಡಿ ಶೋ ಮಾಡ್ತಿದ್ದಾರೆ ಅಂತ ಯಾರಿಗೂ ಅನ್ನಿಸ್ಬಾರ್ದು. ಹಿಂದೆ ನೆಹರು ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕನೇ ಇರಲಿಲ್ಲ. ಅಷ್ಟು ಸೀಟು ಗೆಲ್ಲಕ್ಕಾಗಿರ್ತಿರ್ಲಿಲ್ಲ ವಿರೋಧ ಪಕ್ಷಗಳಿಗೆ. ಆದ್ರೂ ಕೂಡ ಅವತ್ತು ಮನೋಹರ್ ಲೋಹಿಯಾ ಮಾತಾಡಬೇಕಾದ್ರೆ, ಮಧುಲಿಮೆ ಮಾತಾಡಬೇಕಾದ್ರೆ, ಅಟಲ್ ಬಿಹಾರಿ ವಾಜಪೇಯಿ ಮಾತಾಡಬೇಕಾದ್ರೆ ಇಡೀ ದೇಶ ನಿಂತ್ಕೊಂಡು ಕೇಳ್ತಾ ಇತ್ತು ರೀ. ಇವತ್ತು ಕೂಡ ಅದ್ರ ಬಗ್ಗೆ ಚರ್ಚೆಗಳು ನಡೀತವೆ, ಅದರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಇವತ್ತು ಕೂಡ ರಾಹುಲ್ ಗಾಂಧಿದು ಒಂದೇ ಒಂದು ಭಾಷಣದ ಒಂದೇ ಒಂದು ಉಲ್ಲೇಖ ಎಲ್ಲಾದರೂ ಆಗಿದೆಯಾ? ಉಲ್ಲೇಖ ಮಾಡುವಂಥ ಯಾವ ಮಾತು ಆಡಲ್ಲ, ಯಾವುದು ಆಧಾರ ಇರಲ್ಲ, ಯಾವುದು ಡಾಕ್ಯುಮೆಂಟ್ ಇರಲ್ಲ, ಸ್ವಲ್ಪ ಜ್ಞಾನ ಇರಲ್ಲ. ಬಾಯಿಗೆ ಬಂದಿದ್ದು ಬೊಗಳೋಗೋದಕ್ಕೆ ಇದೊಂದು ಪಾರ್ಲಿಮೆಂಟನ್ನು ಒಂದು ಜಾಗ ಮಾಡ್ಕೊಂಡಿರೋದು, ಒಂದು ವೇದಿಕೆ ಮಾಡ್ಕೊಂಡಿರೋದು. ಇಂತಹ ಅಸಮರ್ಥ ವಿರೋಧ ಪಕ್ಷದ ನಾಯಕ, ಇಂತಹ ಬಾಲಿಶ ವಿರೋಧ ಪಕ್ಷದ ನಾಯಕ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ರೀ ಜನ? ಅದಕ್ಕೇನೆ ಇವರು ಮುಳುಗೋಗ್ತಿರೋದಲ್ಲ, ಜೊತೆಲಿರೋರು ಎಲ್ಲನೂ ಮುಳುಗಿಸ್ತಾವ್ರೆ. ಬಿಹಾರಲ್ಲಿ ಹೋದ್ರು RJD ಮುಳುಗ್ತು, ತಮಿಳ್ನಾಡಿಗೆ ಹೋದ್ರು DMK ಮುಳುಗ್ತು. ಪಾಪ ಇವ್ರು ನೆಚ್ಕೊಂಡು ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಚಿಂದಿ ಚಿತ್ರಾನ್ನ ಆಗೋದ್ರು. ಈಗ ನೆಕ್ಸ್ಟು ಅಖಿಲೇಶ್ ಯಾದವ್ನ ಕಾಯ್ತಾ ಇದ್ದಾರೆ. ಅಲ್ಲಿಗೆ ಪ್ರಾದೇಶಿಕ ಪಕ್ಷಗಳು ಸಮಾಪ್ತಿ. ಕಾಂಗ್ರೆಸ್ಗಂತೂ ಭವಿಷ್ಯನೇ ಇಲ್ಲ. ಏನು ಪಾಪ ಮಾಡಿದ್ರು ಅನ್ಸುತ್ತಾ ಕಾರ್ಯಕರ್ತರುಗಳು ಪಾಪ. ನಮಸ್ಕಾರ.